ಬಿಗ್ ಬಾಸ್ ಮನೆಯಲ್ಲಿ ಭಾನುವಾರದ ಎಪಿಸೋಡ್ ಸದಾ ಮಜವಾಗಿರುತ್ತದೆ. ಸುದೀಪ್ ಅವರು ಸ್ಪರ್ಧಿಗಳೊಟ್ಟಿಗೆ ತಮಾಷೆ ಮಾಡುತ್ತಾ, ನಗುತ್ತಾ, ನಗಿಸುತ್ತಾ ಭಾನುವಾರದ ಎಪಿಸೋಡ್ ನಡೆಸಿಕೊಳ್ಳುತ್ತಾರೆ. ಈ ಭಾನುವಾರದ ಎಪಿಸೋಡ್ ಪ್ರಾರಂಭವಾಗುತ್ತಲೇ ಸುದೀಪ್ ಅವರು ಸ್ಪರ್ಧಿಗಳಿಗೆ ಆಟ ಆಡಿಸಿದರು. ಆಕ್ಟಿವಿಟಿ ರೂಮಲ್ಲಿ ಒಂದು ಏಣಿ ಮತ್ತು ಒಂದು ಹಾವಿನ ದೊಡ್ಡ ಬೊಂಬೆ ಇಟ್ಟು ಪ್ರತಿಸ್ಪರ್ಧಿಗಳು ಅವರ ಈವರೆಗಿನ ಬಿಗ್ ಬಾಸ್ ಜರ್ನಿಯಲ್ಲಿ ಯಾರು ಅವರಿಗೆ ಏಣಿಯಾಗಿದ್ದರು, ಯಾರು ಹಾವಾಗಿದ್ದರು ಎಂಬುದನ್ನು ಹೇಳಬೇಕಿತ್ತು. ಮನೆಯಲ್ಲಿ ಹೆಚ್ಚಿನ ಮಂದಿ ಗಿಲ್ಲಿಯನ್ನು ಹಾವು, ವಿಷಕಾರಿ ಎಂದು ಕರೆದಿದ್ದಾರೆ. ಕಾವ್ಯ ಸಹ ಗಿಲ್ಲಿಯನ್ನು ವಿಷಕಾರಿ ಎಂದು ಕರೆದಿದ್ದಾರೆ. ರಘು, ಧ್ರುವಂತ್, ಧನುಷ್, ರಾಶಿಕಾ, ಸೂರಜ್, ಕಾವ್ಯ, ಅಶ್ವಿನಿ ಗಿಲ್ಲಿ ನಟರನ್ನು ತಮ್ಮ ಬಿಗ್ ಬಾಸ್ ಪಯಣದಲ್ಲಿ ಹಾವು ಎಂದು ಕರೆದಿದ್ದಾರೆ. ಕಾವ್ಯ ಅಂತೂ ಗಿಲ್ಲಿಯಿಂದ ನನಗೆ ಸಾಕಷ್ಟು ಹಿನ್ನಡೆ ಆಗಿದೆ. ಅದರಲ್ಲೂ ನಾನು ಏನು ಮಾಡಬೇಡ ಎನ್ನುತ್ತೀನೋ ಅದನ್ನು ಮಾಡುತ್ತಾನೆ. ಇದರಿಂದಾಗಿ ಮನೆ ಮಂದಿ ಎದುರು ನಾನು ಟಾರ್ಗೆಟ್ ಆಗುತ್ತಿದ್ದೀನಿ ಎಂದು ಹೇಳಿದ್ದಲ್ಲದೆ ಏಣಿಯನ್ನು ಕೂಡ ಕಾವ್ಯ ಗಿಲ್ಲಿಗೆ ನೀಡಿದ್ದಾರೆ. ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ವಿಷಕಾರಿ ಎಂದು ಹೇಳಿದ್ದಲ್ಲದೆ ಗಿಲ್ಲಿ ತುಂಬಾ ಕುತಂತ್ರಿ ಎಂದು ಹೇಳಿದ್ದಾರೆ. ರಾಶಿಕಾ ಹಾಗೂ ಸೂರಜ್ ಇಬ್ಬರೂ ಸಹ ಗಿಲ್ಲಿಯನ್ನು ವಿಷಕಾರಿ ಎಂದು ಕರೆದಿದ್ದಾರೆ. ಗಿಲ್ಲಿ ಆಡುವ ಮಾತುಗಳು ಸರಿಯಾಗಿರುವುದಿಲ್ಲ, ವೈಯಕ್ತಿಕ ವಿಷಯವನ್ನು ಇರಿಸಿಕೊಂಡು ತಮಾಷೆ ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ರಘು ಮತ್ತು ಧ್ರುವಂತ್ ಸಹ ಗಿಲ್ಲಿಯ ಮಾತುಗಳಿಂದಲೇ ಅವರಿಗೆ ವಿಷಕಾರಿ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಮಾತ್ರ ಗಿಲ್ಲಿಗೆ ಏಣಿ ಕೊಟ್ಟರು. ಮಾತ್ರವಲ್ಲದೆ ಗಿಲ್ಲಿಯಿಂದ ನನಗೆ ಸಹಾಯ ಆಗಿದೆ ಎಂದರು. ಗಿಲ್ಲಿ ನಟರು ಅಶ್ವಿನಿ ಅವರಿಗೆ ವಿಷಕಾರಿ ನೀಡಿದರು. ಅಶ್ವಿನಿ ಅವರು ಮೊದಲಿನಿಂದಲೂ ನನ್ನನ್ನು ಕೆಳಗೆ ತುಳಿಯಲು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಎಂದು ಗಿಲ್ಲಿ ನಟ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ವಿಷಕಾರಿ ಯಾರು ಎಂದು